ಅಮ್ಮ ಯಾರದ್ರಿ ಒಳಗ? ನಮಸ್ಕಾರ ಮೇಡಮ್. ಏನಿಲ್ರಿ, ನಿಮ್ಮ ಮೊಮ್ಮಗನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ರಿ. ಅಮ್ಮ ಅದ ಗೌಡ್ರಿಲ್ವಾ ಮನಿ ಒಳಗ? ಸ್ವಲ್ಪ ಅವ್ರನ್ನ ಕರಿತೀರಾ ನೀವ? ಅಯ್ಯೋ ಅಯ್ಯೋ ಅಮ್ಮ, ನೀವು ಗಾಬರಿ ಹಾಕ್ಬೇಡ್ರಿ. ನಿಮ್ಮ ಮಗಗ ಏನೂ ಆಗಿಲ್ಲ. ಒಂಚೂರು ಮಾತಾಡ್ಬೇಕಿತ್ತ, ನಿಮ್ಮ ಮಗನ್ ಕರಿತೀರಿ? ಪೊಲೀಸ್ರ? ಹ್ಞೂ ಹ್ಞೂ ಅವ ಬನ್ನಿ. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ ನಮಸ್ಕಾರ ಸರ್. ಏನಾದ್ರು ಕೆಲಸ ಇತ್ತೇನ್ರಿ? ಕುಂಡ್ರಿ ಬರ್ರಿ ಸಾಹೇಬ್ರ, ಕುಂಡ್ರಿ ಬರ್ರಿ. ಅವ ನೀವು ಸರಿ ಇಲ್ಲ? ಇಲ್ಲ ಸರ್, ನಿಮ್ಮ ಹತ್ರ ಒಂಚೂರು ಕೆಲಸ ಇತ್ತು, ಅದಕ್ಕೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅಯ್ಯೋ ಅಮ್ಮ, ನೀವ್ ಅನ್ಕೊಂಡಂಗ ನಿಮ್ಮ ಮಗ ಏನಾಗಿಲ್ಲ. ಗೌಡ್ರ ನೋಡ್ರಿ, ಮೊನ್ನೆ ನಿಮ್ ಊರೊಳಗ ತಮ್ಮಣ್ಣಿ ಅಂತ ಒಬ್ರನ್ನ ಹೊಲಕ್ ಹೋಗ್ಬೇಕಾರ ಹೊಡೆದಿದ್ರಲ್ಲ, ವಿಚಾರ ಗೊತ್ತಾ ನಿಮ್ಗ? ಹೌದ್ರಿ ಹೌದ್ರಿ ಸಾಹೇಬ್ರ, ಹೊಡೆದಿದ್ದು ಖರೀನ ರೀ. ಪಾಪ ಒಳ್ಳೆ ಮನ್ಸ, ಭಾಳ ಒಳ್ಳೆ ಮನ್ಸ. ನಮಗೂ ವಿಚಿತ್ರನ ಆಗ್ಬಿಡ್ತು ಕೇಳಿ, ಯಾರಪ್ಪ ಹೊಡೆದಿದ್ದು ಇಂಥ ಒಳ್ಳೆ ಮನ್ಸರಂತೇಳಿ. ಓಹೋ, ಅದ್ರ ರಿಲೇಟೆಡ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇನಂತಂದ್ರೆ ಅವರು ನಿಮ್ ಮನೆಗೆ ಬಂದಿದ್ರಂತೆ ರೀಸೆಂಟ್ ಆಗಿ. ಹೌದ್ರಿ ಸರ್, ಬಂದಿದ್ರು. ಇದೆಲ್ಲ ಅವು ಒಂದು 2 ದಿನ ಮುಂಚೆ ಬಂದಿದ್ರು. ಅದು ಸ್ವಲ್ಪ ನನ್ನ ಮಗನ ಅಲ್ಲಿ ಇಲ್ಲಿ ನೋಡಿದ್ದಂತ, ಅದಕ್ಕೆ ಒಂಚೂರು ನಿನ್ನ ಮಗನ ಬಗ್ಗೆ ಹೇಳಕ್ ಬಂದಿದ್ರು. ಅದಾದಮೇಲೆ ನಾನು ನನ್ನ ಮಗ ಬುದ್ಧಿ ಹೇಳಿ ನನ್ನ ಸಿಟಿ ಕಳಿಸ್ಬಿಟ್ಟೆ, ಹಾಸ್ಟೆಲಿಗೆ. ಒಂದು ಓದು ಮುಂದುವರಿಲಿ ಅಂತ ಹೇಳಿ. ಈಗ ಸೆಕೆಂಡ್ PUC ರೀ ಅವ. ಓ ಹೌದಾ, ಓಕೆ. ಅದೇ ವಿಚಾರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅಮ್ಮ, ಸಂಬಂಧ ಇದ್ದಕ್ಕ ನಾನ್ ಬಂದಿದ್ದು. ಅವತ್ತು ಒಂಚೂರು ಸ್ವಲ್ಪ ಏನಾಯ್ತು ಅಂತ ನನ್ಗೆ ಹೇಳ್ತೀರಾ? ಅಷ್ಟ ಅಂದ್ರಿ? ಅದೇನಾದಂದ್ರೆ ಅವತ್ತು ತಮ್ಮಣ್ಣ ನಮ್ಮ ಮನೆಗೆ ಬಂದ್ರಿ. ಇಷ್ಟ ಆಗಿದ್ ನೋಡ್ರಿ ಸಾಹೇಬ್ರ. ಓಹೋ, ನೋಡಿ, ತಮ್ಮಣ್ಣಿ ಅವ್ರಿಗೆ ಯಾರೋ ಬೇಕಂತಾನೆ ಹೊಡ್ಸಿರೋದು. ಅದು ಕಂಪ್ಲೇಂಟ್ ಆಗಿದೆ ಸರ್ ನಮ್ಮ ಹತ್ರ. ಅದೇನಂತಂದ್ರೆ ಹೊಲ್ ದಾರಿ ಒಳಗ ಹೊಂಚ್ ಹಾಕಿ ನೋಡಿ ಬಡ್ದಾರ. ಅದು ದೊಡ್ಡವ್ರೇನ್ ಬಡ್ದಿಲ್ಲ, ಸಣ್ಣ ಹುಡುಗರೇ, ಒಂದ್ 18-20 ವಯಸ್ಸಿನ ಒಳಗಿನ ಹುಡುಗರು. ಯಾಕಂತಂದ್ರೆ ಅವ್ನಿಗೆ ಬ್ಯಾಟ್ ತಗೊಂಡ್ ಬಿಡ್ತಾರೆ ತಲೆಗೆ ಬಲವಾಗಿ. ಸೊ ನಾವ್ ಅವ್ರ ಹತ್ರ ಮಾತಾಡಿದ್ವಿ, ಕೇಳಿದ್ವಿ. ಇಲ್ಲ ಸರ್, ನಂಗೆ ಯಾರು ಕೆಟ್ಟೋರ್ನಿಲ್ಲ, ನಾನು ಯಾರು ದ್ವೇಷನೂ ಮಾಡಂಗಿಲ್ಲ, ನಾನು ಯಾರು ಎದುರು ಹಾಕೊಂಡಿಲ್ಲ ಅಂತ ಹೇಳಿದ್ರು. ಆದ್ರೆ ಈ ವಿಚಾರ ಮಾತ್ರ ಹೇಳಿದ್ರು ಅವ್ರು. ಇಲ್ರಿ, ನಾ ಎಲ್ಲೂ ಹೋಗಿಲ್ಲ. ಅವ್ರಿಗೆ ಫಸ್ಟ್ ಟೈಮ್ ಕೇಳಿದಾಗ ಅಂದ್ರು ಇಲ್ಲ, ನಂಗೆ ಎಲ್ಲೂ ಹೋಗಿಲ್ಲ, ಏನು ಮಾಡಿಲ್ಲ, ನಂಗೆ ಯಾರು ದ್ವೇಷ ಮಾಡೋರು ಇಲ್ಲ ಅಂತಾನೆ ಹೇಳಿದ್ದು. ನೋಡಿ, ನೆನಪು ಮಾಡ್ಕೋರಿ ಅಂತ ಬಹಳ ನಾನು ಕೇಳಿದಾಗ ನೀವ್ ಎಲ್ಲೆಲ್ಲಿ ಹೋಗಿದ್ರಿ ಹೇಳ್ರಿ ಅಂದಾಗ ಈ ವಿಚಾರ ಹೊರಬಿತ್ತು. ಅದು ಸರ್ ಏನಾಯ್ತು ಅಂದ್ರೆ, ನನಗೆ ನಿಮ್ ಮಗನ್ ಫ್ರೆಂಡ್ಸ್ ಇದಾರಲ್ಲ, ಅವ್ರ ಮೇಲೆ ಒಂಚೂರು ಅನುಮಾನ. ಅವತ್ತು ಅವರು ಮಾತಾಡ್ಕೊಂಡು ನಿಂತಿದ್ದಿನ ಒಂದ್ 3-4 ಜನ ಊರೊಳಗೆ ನೋಡಿದಾರಂತ. ಅದೇ ಬ್ಯಾಟ್ ನ ತಗೊಂಡ್ ಹೋಗಿ ನಾನು ಊರಾಗೆಲ್ಲ ವಿಚಾರಿಸಿದಾಗ ಈ ಬ್ಯಾಟ್ ಆ ಹುಡುಗರು ಕೈ ಆಗಿತ್ರಿ ಅಂತೇಳಿ ಒಂದು 3-4 ಜನ ಹೇಳಿದಾರೆ ಸರ್. ಸೊ ಆ ಹುಡುಗರು ಪತ್ತೆನೇ ಇಲ್ಲ. ಅವ್ರ ಮನೆಯವ್ರು ಕೇಳಿದ್ರ ಅವ್ರು ಬಂದೇ ಇಲ್ರಿ ಮನೆಗೆ ಅಂತ ಹೇಳಕತ್ತಾರ. ಸೊ ಅದಕ್ಕೆ ನಿಮ್ ಮಗನ ಅವ್ರ ಜೊತೆ ಇದ್ದ ಅಲ್ಲ, ಅದು ಅಲ್ಲದೆ ನಿಮ್ ಮಗನ ಸಲುವಾಗಿ ನನ್ನ ತಮ್ಮನಿಯವ್ರು ನಿಮ್ಮ ಮನೆಗೆ ಬಂದು ಅವ್ರ ಬಗ್ಗೆ ಎಲ್ಲ ಹೇಳಿದ್ದಲ್ಲ, ಅದಕ್ಕೆ ನಿಮ್ ಸ್ವಲ್ಪ ವಿಚಾರಿಸ್ಕೊಂಡು ಹೋದ್ರಾಯ್ತು ಅಂತ ಬಂದೆ. ಅಂದ್ರೆ ಪೊಲೀಸರು ಏನ್ ಹೇಳಕತ್ತೀರಿ? ನಿಮ್ಗೆ ನನ್ ಮಗನ ಮೇಲೆ ಅನುಮಾನನ? ಇಲ್ಲ ಇಲ್ಲ, ನನ್ ಮಗ ಅಂತ ಕೆಲಸ ಎಲ್ಲ ಮಾಡಲ್ಲ. ಅಷ್ಟಕ್ಕೂ ತಮ್ಮನಿಯರ ಏನು ಅವ್ನು ಒಳ್ಳೇದಕ್ಕೆ ಹೇಳಿದ್ದಲ್ಲ ಅವತ್ತು. ಒಂದು ಹುಡುಗಿ ಜೊತೆ ಅವ್ರ ಹೊಲ್ದಾಗ ಮಾತಾಡ್ಕೊಂಡು ನಿಂತಿದ್ದಂತ. ನೋಡ್ರಿ ಗೌಡ್ರೆ, ನಿಮ್ಮ ಮಗ ಒಂಚೂರು ಬುದ್ಧಿ ಹೇಳ್ರಿ, ಹಿಂಗೆ ಮಾತಾಡ್ಕೊಂಡು ನಿಂತಿದ್ದ ಅನ್ನೋ ಒಂದು ವಿಚಾರ ನನ್ನ ಕಿವಿಗೆ ತಲುಪಿಸಾನ ಅಷ್ಟ ಅವ. ನಾನಿದ್ರೆ ನನ್ನ ಮಗಗೂ ಹೇಳಿಲ್ಲ ಪಾಪ. ಅವನಿಗೇನು ಡೈರೆಕ್ಟಾಗಿ ಎಲ್ಲ ಹಾಸ್ಟೆಲ್ ಬುಕ್ ಮಾಡಿ ಕಳಿಸೇ ಬಿಟ್ಟಿದ್ದು ಹಂಗೆ ಪಾಪ. ಇಲ್ಲ ಪೊಲೀಸ್ರ, ನಿಜವಾಗ್ಲಪ್ಪ ನನ್ನ ಮಗ ಮಾತ್ರ ಇಂಥ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ನೋಡ್ರಿ ಗೌಡ್ರಿ, ನೀವು ಊರಾಗ ದೊಡ್ಡ ಮನುಷ್ಯರು, ಬುದ್ಧಿ ಹೇಳುವಷ್ಟು ನಮಗೂ ಇಲ್ಲ ಅಲ್ಲ. ನಮ್ಮ ಅಧಿಕಾರ ಆದ್ರೂ ಹೇಳ್ಬೇಕಲ್ಲ. ನಾವು ಯೂನಿಫಾರ್ಮ್ ಹಾಕೊಂಡಿದ್ದಕ್ಕೆ ಯಾರ ಮನೇಲಿ ಅನುಮಾನ ಪಡ್ತೀವಿ, ಅದ್ರ ತಪ್ಪೇನಿಲ್ಲ. ನೋಡಿ, ನಿಮ್ ಮಗನ್ ಸ್ವಲ್ಪ ಕರೆಸಿ ಮಾತಾಡ್ಸ್ಬೇಕಿತ್ತು. ಆದಷ್ಟು ಬೇಗ ನಿಮ್ ಮಗನ ಕರೆಸಿ. ನಮ್ಮ ವಂಶದಾಗ ಯಾರು ಪೊಲೀಸ್ ಠಾಣೆ
ಮೆಟ್ಲಾನ ಹತ್ತಿದ್ದಿಲ್ಲ ನಮ್ಮನಿಗೆ ಯಾರೋ ಪೊಲೀಸರು ಬಂದಿದ್ದಿಲ್ಲ ನೀನ ಫಸ್ಟ್ ಟೈಮ್ ಬಂದಿದ್ದ ಅವ್ವ ಹಾಗೆಲ್ಲ ಮಾತಾಡಬಾರ್ದು. ನೀ ಸ್ವಲ್ಪ ಸುಮ್ಮಿರವ ನೀನು. ನೋಡ್ರಿ ಗೌಡ್ರ ನಿಮ್ಮ ಮಗ ತಪ್ಪಿದ್ದಸ್ತ ಅಂತ ನಾನು ಹೇಳ್ತಿಲ್ಲ. ಅನುಮಾನ ಬಂದೈತಿ, ಒಂದ್ಸಲ ಮಾತಾಡ್ಸೋದು ತಪ್ಪೇನಿಲ್ಲ. ಏನಂತೀರ ನೀವು? ಸಾಹೇಬ್ರೆ, ನನಗೆ ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅನ್ನೋದು ಗೊತ್ತು. ಅಂದ್ರೆ ನನಗೆ ಗೊತ್ತು ನನ್ನ ಮಗ ಏನಂತೇಳಿ. ನಿಮ್ಗೆ ಅನುಮಾನ ಮಾಡ್ತಲ್ಲ, ಸರಿ ಆಯ್ತು. ಅವ ಭಾಳ ಏನು ದೂರಿಲ್ಲ, ಬೆಂಗಳೂರಾಗದಾನ. ಇವತ್ತು ಫೋನ್ ಹಚ್ಚಿರಿ ನಾಳೆ ಬೆಳಗ್ಗೆ ಬರ್ತಾನೆ. ನಾನು ನನ್ನ ಮಗನ ಕರೆಸಿ ಮಾತಾಡಿಸ್ತೇನೆ ತಗೋರಿ. ಗೌಡಪ್ಪ ಏನಪ್ಪ ನೀನು ಅವ್ರು ಹೇಳೋದನ್ನ ಕುಣಿತಿಲ್ಲ ಮಗನ ನೀನು. ನನ್ನ ಮೊಮ್ಮಗ ಇಂಥ ಕೆಲಸ ಮಾಡಂಗಿಲ್ಲ. ನೀ ಸುಳ್ಳ ಪಾಪ ಓದಾಕ ಹೋಗಿದ್ ಹುಡುಗನೆಲ್ಲ ಕರ್ಸಾಕ ಹೋಗ್ಬೇಡ ತನ್ನಗ ಕುಂಡ್ರು. ಅವ್ವ ನೀ ಒಳಗೆ ಹೋಗವ, ನಿನ್ಗಿದೆಲ್ಲ ಅರ್ಥ ಆಗೋದಿಲ್ಲ. ನೀವು ಒಳಗೆ ಹೋಗು. ಬರೀ ನನ್ನ ಬಾಯ್ ಮುಚ್ಚಕ ನೋಡ್ನಿ. ಸಾಹೇಬ್ರ, ನಾಳೆ ನನ್ನ ಮಗನ ಸ್ಟೇಷನ್ನಿಗೆ ಕರ್ಕೊಂಬಂದು ನಾನು ಒಂದು ಸ್ಟೇಟ್ಮೆಂಟ್ ಕೊಡಿಸ್ತೇನೆ ತಗೋರಿ. ನೋಡ್ರಿ ಅಮರ, ಗೌಡ್ರು ಮರ್ಯಾದಸ್ಥರು ದೊಡ್ಡ ಮನುಷ್ಯರು ಅಂತೇಳಿ ನಾನು ಅವ್ರ ಮನೆ ತನಕ ಬಂದು ಇಷ್ಟೆಲ್ಲ ಆರಾಮವಾಗಿ ಕೂಲಾಗಿ ಮಾತಾಡತ್ತೀನಿ. ಬೇರೆದವ್ರು ಹಾಕಿದ್ರೆ ನಮ್ಮ ಮಾತಾಡೋ ವರ್ಷನ ಬೇರೆ ಆಗಿರ್ತೈತಿ. ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿಸಿ, ನಾವು ಹೆಚ್ಚಿನ ಏನು ಕೇಳಂಗಿಲ್ಲ. ಸರಿ ಸರ್, ನಾ ಹಿಂಗೆ ಬರ್ತೀನಿ. ಅಯ್ಯೋ ಕೊಡ್ರಿ ಸರ, ಹೋಗುವಂತ್ರಿ. ಇಲ್ಲ ಸರ್, ಬೇರೆ ಕೆಲಸ ಐತೆ, ಬರ್ತೀನಿ. ಅಲ್ಲ ಗೌಡಿ ನಿನ್ಗೇನ್ ಬುದ್ಧಿ ಗಿದ್ದಿ ಬುಕ್ಕಲ್ಲ ಐದಿನ ಸಲಾಗ ಯಾಕವ ಹುಡುಗನ ಓದಾಕ ಹೋಗಿದ್ದನ್ ಕರೆದ ಪೊಲೀಸ್ ಸ್ಟೇಷನ್ ಕರ್ಕೊಂಡಕ್ಕೆ ಅಂತಲ್ಲ. ಎಂತ ತಂದಿಲ್ಲ ನೀನ? ಎಂತ ತಂದೆ ಅಂತ ನೀನ? ಇಲ್ಲೇ ಮಾತಾಡಿ ಬಗ್ಗೆ ಹರಿಸೋದ್ ಬಿಟ್ಟ ಹುಡುಗನ ಕರೆಸ್ತಾನೆ ಅಂತೀಯಲ್ಲ ನಿನ್ನ ಗೌಡಿ. ಅವ್ವ ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನೀನು ಸ್ವಲ್ಪ ಸುಮ್ಮಿರು. ನಮಸ್ಕಾರ ತಮ್ಮನಿಯವರೇ. ಓ ಟೀಚರ್, ಅಯ್ಯೋ ಅಯ್ಯೋ ನೀವು ಎದ್ದೆಲ್ಲ ಕೊಡೋಕ್ಕೆಲ್ಲ ಟ್ರೈ ಮಾಡಿಬಿಡಿ, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಹುಷಾರಿಲ್ಲ, ನೀವೇ ಎದ್ದು ಕೊಡ್ತೀರಿ. ನೀವು ಮಲ್ಕೋರಿಪ್ಪ, ನಾ ಆ ಥರ ಏನು ತಿಳ್ಕೊಳಂಗಿಲ್ಲ. ಅಲ್ಲ ಟೀಚರ್, ಏನಾದರೂ ಕೆಲಸ ಇತ್ತಾ? ಅಯ್ಯೋ ತಮ್ಮನಿಯವರೇ, ಏನಾದರೂ ಕೆಲಸ ಇದ್ರೆ ನಿಮ್ಮ ಮನೆಗೆ ಬರಬೇಕಾ? ನಿಮ್ಮನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಓ ಹೌದಾ, ಕುಂಡ್ರಿ ಟೀಚರ್, ಅವನ್ ಕರಿತೀನಿ, ಚಾ ಮಾಡ್ತಾಳೆ. ಅಯ್ಯೋಯ್ಯೋ ಪಾಪ ಬೇಡ, ನಿಮ್ಮ ಮಮ್ಮಿ ಹಿತ್ತೊಳಗೆ ಅರ್ವಿ ವಾಶ್ ಮಾಡತ್ತಿದ್ರ, ಅದಕ್ಕೆ ಬಂದಿದ್ದು ನಾನು. ಹೌದಾ, ಅಮೂಲ್ಯನೂ ಇಲ್ಲ ಅನಿಸ್ತತಿ. ಅಕ್ಕಿ ಒಂಚೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋಣ ಅಂತ ಹೋಗಿ ಬರೋಕೆ ಹೋಗಿದ್ದಾಳ್ರಿ. ಅಮೂಲ್ಯ ಮತ್ತು ನಮ್ಮಪ್ಪ ಇಬ್ಬರು ಹೋಗಿದ್ದಾರೆ. ಓ ಹೌದಾ, ಏನು ಕೇಸ್ಗೆ ಏನಾದರೂ ಗೊತ್ತಾಯ್ತಾ? ಯಾರು ಹೊಡೆಸಿದ್ದು, ಏನು ಮಾಡಿದ್ದು ಅಂತ? ಇನ್ನೂ ಏನು ಗೊತ್ತಾಗಿಲ್ಲ ರೀ. ಆದ್ರೆ ನಾ ಎಲ್ಲೆಲ್ಲಿ ಹೋಗಿದ್ನಿ, ಎಲ್ಲೆಲ್ಲಿ ಬಂದಿದ್ನಿ ಅನ್ನೋದು ವಿಚಾರನ ಪೊಲೀಸ್ರ ಮುಂದೆ ತಲುಪಿಸ್ಬೇಕು ಅಂಥೇಳಿ ನಾನೊಂದಷ್ಟು ವಿಚಾರಗಳನ್ನ ಹೇಳಿದ್ದೆ ಅಮ್ಮಗೆ. ಅದನ್ನು ಹೇಳಕ್ಕಂತ ಹೋಗಿದ್ದೆ. ಟೀಚರ್ ಕೊಡ್ರಿ ಟೀಚರ್. ನೋಡಿ ತಮ್ಮನಿಯವರೇ, ನೀವು ನನ್ನ ಬಗ್ಗೆ ಏನೂ ತಲೆ ಕೆಡ್ಸ್ಕೊಕ್ಕೆ ಹೋಗ್ಬೇಡ್ರಿ. ನಾನು ಒಂಥರ ನಿಮ್ಮ ಫ್ರೆಂಡ್ ಥರನೇ ಅಂದ್ಕೊಳ್ಳಿ. ಹೆಂಗಿದ್ರು ಅಕ್ಕಪಕ್ಕ ಮನೆಯವರಲ್ಲ, ಫ್ರೆಂಡ್ ಥರನೇ. ನಿಮ್ಮ ಕಷ್ಟಕ್ಕೆ ನಾವು, ನಮ್ಮ ಕಷ್ಟಕ್ಕೆ ನೀವು ಆಗಲೇಬೇಕಲ್ಲ. ನಿಜವಾಗ್ಲೂ ನಿಮ್ಗೆ ಈ ಥರ ಆಗಿದೆ ಅಂತ ಕೇಳಿ ನಂಗೆ ಮನಸ್ಸಿಗೆ ಭಾಳ ಬೇಜಾರನ್ನ ಆಗ್ಬಿಡ್ತೀರಿ. ಅಷ್ಟರೊಳಗೆ ನಾನು ಇವತ್ತು ಸ್ಯಾಟರ್ಡೇ ಅಲ್ಲ, ಲಘುನ ಬಂದಿದ್ದೆ ಸ್ಕೂಲಿಂದ. ಅಲ್ಲೇ ಮನೆ ಬಾಗಿಲೊಳಗೆ ಮೆಟ್ಲೊಳಗೆ ಕೂತಿದ್ದೆ. ನಿಮ್ಮ ಮಮ್ಮಿ ಹಿತ್ತಲೊಳಗೆ ಅರ್ವಿ ವಾಶ್ ಮಾಡತ್ತಿದ್ರು. ಇಲ್ಲರಿ ತಮ್ಮನಿ ಅಂತಕ್ಕೆ ಯಾರೂ ಇಲ್ಲ, ಅಮ್ಮನೂ ಇಲ್ಲ, ನಾನು ಅರ್ವಿ ವಾಶ್ ಮಾಡತ್ತಿದ್ದೆ ಅಂತ ಹೇಳಿದ್ರೆ, ಹಂಗಿದ್ರೆ ನಾ ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ ತಗೋರಿ, ನೀವು ಅರ್ವಿ ವಾಶ್ ಮಾಡ್ಕೊರಿ ಅಂತಲೇ ಬಂದಿದ್ದೆ. ಓ ಹೌದಾ ಮೇಡಮ್, ಸರಿ ಮೇಡಮ್. ಏನಾದರೂ ಬೇಕಿತ್ತಾ? ನೀರು, ಟೀ ಏನಾದರೂ ಮಾಡಿಕೊಡ್ಲಾ? ಬ್ಯಾಡ್ರಿ ಟೀಚರ್, ಏನು ಬ್ಯಾಡ್ರಿ. ನೋಡಿ ತಮ್ಮನಿಯವ್ರಿ, ಸಂಕೋಚ ಏನು ಪಟ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಬೇಕಿತ್ತು ಹೇಳ್ರಿ, ನಾನು ಕೊಡ್ತೀನಂತ. ಟೀಚರ, ನಂಗೆ ಸ್ವಲ್ಪ ನೀರು ಬೇಕಾಗಿತ್ತು. ಒದ್ರಿದೆ, ಯಾರೂ ಓನ ಅನ್ಲಿಲ್ಲ. ಹಂಗಾರೆ ಅವ್ವ ಹಿತ್ತಲೊಳಗಿದ್ಲಲ್ಲ, ಕೇಳಿಸಿದ್ದಿಲ್ಲ ಅಂತ ಕಾಣಿಸ್ತೈತಿ. ಸ್ವಲ್ಪ ಕುಡ್ಯಾಕೆ ನೀರು ಕೊಡ್ತೀರಾ? ಓ ಹೌದಾ, ಸರಿ, ನಾನು ಈಗಲೇ ತಂದು ಕೊಡ್ತೀನಿ. ಬಿಸಿನೀರು ಕೊಡ್ತೀರಾ, ಏನು ತಣ್ಣೀರು ಕುಡಿತೀರಾ? ಇಲ್ರಿ, ಅವ್ವ ಹಿಂಗಾದಾಗಿಂದ ಬಿಸಿನೀರು ಕೊಟ್ಟಾಳೆ. ಅಮೂಲ್ಯ ಕಾಶಿ ಒಂದು ಬಾಟ್ಲಾಗ ತುಂಬಿ ಇಟ್ಟಿರ್ತಿದ್ಲ, ಖಾಲಿ ಆಗ್ಯಾವ ಪಾಪಕ್ಕಿ ನೋಡೇ ಇಲ್ಲ ಅದಕ್ಕೆ. ಓ ಹೌದಾ, ಸರಿ, ನಾನು ಅಡುಗೆ ಮನೆಗೆ ಒಳಗೆ ಹೋಗಿ ಬಿಸಿನೀರು ಮಾಡ್ಕೊಂಬರ್ತೀನಿ. ನೀವು ಮಲ್ಕೊಳ್ಳಿ ಆರಾಮ. ಅಜ್ಜಿ ಬಾಜು ಮನಿ ರಾಜು ಕೊಡುವ ದೋಸೆ ಮಾಡ್ಕೊತ ನಿಂಗ. ನಂಗೂ ದೋಸೆ ಬೇಕೀಗ. ಯವ್ವ ದೋಸೆ ಬೇಡವಾ? ದೋಸೆ ಬೇಕಂದ್ರೆ ಮಗಳ ನೆನೆ ಹಾಕಿ ಮಾಡ್ಬೇಕು. ನಾಳೆ ಮಾಡ್ಕೊಡ್ತೀನಿ ತಗೋ. ನಾಳೆ ಮಾಡೋದಾದ್ರೂ ಇಷ್ಟೊತ್ತಿಗಿಲ್ಲ, ನೆನೆ ಹಾಕಿ ರುಬ್ಬಾಕಿಡ್ಬೇಕ, ನೆನಿಬೇಕವ ಮಗಳ ಪುಟ್ಟಿ. ಈಗ ನೆನೆಯುವುದಿಲ್ಲವ, ಬೇಡ ಬೇಡ. ನಂಗೆ ಗೊತ್ತಿಲ್ಲ, ನಾ ಏನು ಕೇಳಿದ್ದು ಮಾಡಿ ಕೊಡುದಿಲ್ಲ ಅಜ್ಜಿ ನೀನು. ತಗ ನಮ್ಮವ್ವ ಇದ್ದಿದ್ರು ಮಾಡ್ಕೊಡ್ತಿದ್ಲ. ಯಾವ ಪುಟ್ಟಿ, ನೀ ಕೇಳಿದ್ದು ನಾವೇನ್ರ ಇಲ್ಲಂದೇವ. ನನಗೆ ಮಾಡಾಕ ಸಂಗತಿ ಆಗ್ಲಿಕ್ಕೂ ನಿಮ್ಮಪ್ಪ ಅಂಗಡಿ ಹತ್ರ ತಂದು ಕೊಡ್ತಾನಲ್ಲವ. ಯಾಕೆ ಹಂಗೆ ಮಾಡ್ತಿ? ನಿಮ್ಮಪ್ಪ ಹೇಳ್ತೀನಿ ತಗೋ, ಬರ್ಬೇಕಾರ ದೋಸೆ ಕಟ್ಟಿಸ್ಕೊಬ. ಏನಾರ ಕೇಳಿದ್ರೆ ಅಂಗಡಿ
ಏನು ಮಾಡಿದ್ವಾ ಪುಟ್ಟಿ, ನಮ್ಮ ಹಣೆ ಬರ ಸರಿಯಿಲ್ಲ. ನಿಮ್ಮ ಅವನ ಜೊತೆ ಬಾಳು ನಸೀಬ ನಮಗಿಲ್ಲ. ಇದ್ದಿದ್ರೆ ಇಷ್ಟೆಲ್ಲ ಆಗತ್ತಿದ್ದಿಲ್ಲ. ನನ್ನ ಮಗಗೆ ಪಡ್ಕೋತೀನಿ, ಇನ್ನೊಂದು ಮದುವೆ ಮಾಡ್ಕೊಲ್ಲ, ಇನ್ನೊಂದು ಮದುವೆ ಮಾಡ್ಕೊ. ಆ ಹುಡುಗಿ ನರಳಾಟ ನನಗೆ ನೋಡೋಕ್ಕಾಗತ್ತಿಲ್ಲ. ಎಷ್ಟಾದರೂ ಹೆಣ್ಣು. ನಾಳೆ ಬಸ್ರು ಬಾಣಿತನ ಅಂದ್ರೆ ತಾಯಿ ಅದಕ್ಕೆ ಭಾಳ ಮುಖ್ಯ ಕಳಪ. ತಂದೆ ಕೈಯಾಗ ಇಂಥದ್ದೆಲ್ಲ ಮಾಡೋಕ್ಕಾಗಿಲ್ಲ ಅಂತ ಎಷ್ಟು ಪಡ್ಕೋತೀನಿ. ನಿಮ್ಮಪ್ಪ ಕಿವಿ ಮ್ಯಾಲನ ಹಾಕೋದಿಲ್ಲ. ಅಜ್ಜಿ ಏನವ ದೋಸೆ ಎಲ್ಲ ನಾ ಮಾಡಿಕೊಡ್ತೀನಿ. ನಿಮ್ಮಪ್ಪ ಬರಲಿ, ಇವತ್ತೊಂದು ಮಾತಾಡ್ತೀನಿ. ಇನ್ನು ಬಿಟ್ಟರೆ ನಡೆಯಂಗಿಲ್ಲ. ಹುಡುಗಿ ದೊಡ್ಡದಾದಂಗೆ ತಾಯಿ ಹೆಸರೇ ಬೇಕಾಗೇ ಆಗ್ತೈತಿ. ಇಲ್ಲ, ನನ್ನ ಮಗಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕಂತೇಳಿ ವತಾವತಿ ಹಚ್ಚಬೇಕು. ನಂದರ ಎಷ್ಟು ದಿನದ ಜೀವ. ಈಗ ನನಗೇನು ಮಾಡಕ್ಕೆ ನೀಗುತ್ತಿಲ್ಲ. ನನ್ನ ಮೊಮ್ಮಗಳಿಗೆ ಮುಂದಕ್ಕೇತ. ಇಲ್ಲ, ಇದಕ್ಕೊಂದು ಪರಿಹಾರ ಹುಡುಕ್ಲೇಬೇಕು.